ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿಂದ ಆಚೆ ಹೋದ್ರೆ ಸರಿ. ಇನ್ನು ನಾಟಕ ಆಡಬೇಡ. ಇನ್ನು ಮಾತಾಡೋದು ಮಾತಾಡ್ತಾಳೆ. ಇಷ್ಟು ದಿನ ಆಡಿದ ನಾಟಕ ಸಾಕು. ನಿನ್ನ ಬಂಡವಾಳ ಎಲ್ಲ ನಮಗೆ ಗೊತ್ತಾಗೈತೆ. ಇನ್ನು ಈ ಮನೆಗೆ ನಿನಗೆ ಜಾಗ ಇಲ್ಲ, ಖಾಲಿ ಮಾಡ್ತಾ ಇರ್ಬೇಕು ಅಷ್ಟೇನೆ. ನೀನು ಜಾಸ್ತಿ ಮಾತಾಡ್ಬೇಡ ಇಲ್ಲಿ ನಮ್ಮ ಹತ್ರ. ಕವನಕ್ಕ, ನಾನು ಹೇಳೋದು ಕೇಳು. ಅದ್ಯಾಕ ಈ ಥರ ಆಡ್ತಾ ಇದೀಯಾ? ಅಯ್ಯೋ, ನಾನು ಏನು ಮಾಡಿದೆ ಈಗ? ಈಗ ನನ್ನ ತಮ್ಮ ನಂಗಿರೋದಕ್ಕೆ ನಾನು ಏನು ಮಾಡ್ಬೇಕಂತ ನೋಡ್ತಾ ಇದ್ದೀನಿ ಅಂತಂದರೆ, ತನ್ವಿ ಜೀವನನ ಹಾಳು ಮಾಡ್ಬೇಕಂತ ನೋಡ್ತಾ ಇದ್ದೀನಿ. ನನ್ನ ತಮ್ಮನಿಗೆ ಮದುವೆ ಮಾಡಿಕೊಂಡು ಸರಿಯಾಗಿ ಏನ್ಲಿ ಅವಳು. ನನ್ನ ತಮ್ಮ ದುಡಿಯಲ್ಲ, ಏನಿಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇರೋದು. ನೀನೇನು ನಾಟಕ ಆಡಬೇಡ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರ್ಬೇಕಷ್ಟೇ. ನೀನು ಏನು ಹೇಳಿದ್ರು ಕೇಳಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಅಮ್ಮ, ಇವತ್ತೇ ಅವಾಗಿಂದ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ರು ಕೇಳ್ತಾ ಇಲ್ಲ ನೋಡು. ಇನ್ನು ಎಷ್ಟೆಲ್ಲ ಸುಳ್ಳು ಹೇಳ್ತಾ ಐತೆ. ಹಿಡ್ಕೊಂಡು 4 ಬಾರಿಸಿದ್ರು ಹೋಗ್ತಾ ಇಲ್ಲ. ಈ ಅಮ್ಮನಿಗೆ ಇಲ್ಲಿ ನಮ್ಮ ಮನೆ ಬಿಟ್ರೆ ಗತಿ ಇಲ್ಲ. ನಿನಗೆಲ್ಲ ಎಲ್ಲೂ ಜಾಗ ಇಲ್ವಾ? ನಮ್ಮ ಮನೆ ಬಿಟ್ರೆ ನಿನಗೆ ಇಲ್ಲಡೆ ಕರಿಯಮ್ಮ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಹೋಗ್ತೀಯೋ ಇಲ್ವೇ ಹೊರಕ್ಕೆ? ಈ ಮನೆಯಿಂದ ಆಚೆಗೆ ಹೋಗ್ಬೇಕು ನೀನು. ಇಲ್ಲಿ ಜಾಗ ಇಲ್ಲ ನಿನಗೆ. ನಾನು ಹೋಗಲ್ಲ ಇವಾಗ. ಎಲ್ಲೂ ಹೋಗೋಕ್ಕಾಗಲ್ಲ ಅಕ್ಕ ನನ್ನ ಕೈಲಿ. ನಾನು ಎಲ್ಲೂ ಮನೆ ನೋಡ್ಕೊಂಡಿಲ್ಲ, ಏನಿಲ್ಲ. ನನಗೆ ಸಡನ್ನಾಗಿ ಹೋಗು ಅಂತಂದ್ರೆ ಎಲ್ಲೂ ಹೋಗೋಕ್ಕಾಗುತ್ತೆ ಹೇಳು? ಹೋಗೋಕ್ಕಾಗಲ್ಲ. ಒಳ್ಳೆ ಮಾತಾಗಿ ಹೇಳಿದ್ರೆ ಕೇಳ್ತಾ ಇಲ್ಲ ಕಣೆ. ಬ್ಯಾಗ್ ತಗೊಂಬರೇ ಶಾರೋ. ಬ್ಯಾಗ್ ತಗೊಂಡು ಬಾಯಿಲಿ ತಗೊಂಡೋಗಿ ಆಚೆ ಹಾಕಿ ಆಚೆ ದೊಬ್ಬನ. ಒಳ್ಳೆ ಮಾತಲ್ಲಿ ಹೇಳ್ತಾ ಇರೋದು ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಹೋಗಿ ಆಚೆ. ಅಕ್ಕ, ಇಷ್ಟು ದಿನ ಇಟ್ಕೊಂಡು ಹಿಂಗೆ ನಾನು ಸಡನ್ನಾಗಿ ಆಚೆ ಹೋಗುವಂತ ಹಿಂಗೆ ಆಚೆ ದಬ್ಬಿದ್ರೆ ನಾನು ಎಲ್ಲಿ ಹೋಗ್ಲಿ ಕವನ ಅಕ್ಕ? ನೀನೇ ಹೇಳು. ಬ್ಯಾಗ್ ತಗೊಂಬರೋ ಹುಷಾರು. ಬ್ಯಾಗ್ ತೆಗ್ದು ಆಚೆ ಹಾಕೋ ಹೇಳ್ತೀನಿ. ಬಟ್ಟೆ ಸಮೇತ ಎಲ್ಲ ಅವ್ರದ್ದು ಏನೈತೆ ಎಲ್ಲ ಆಚೆ ಹಾಕ್ಬಿಡು ಹೇಳ್ತೀನಿ. ಬೇಡ, ಇವ್ರು ಸವಾಸ ಬೇಡ. ನಾವೇನೋ ಯಮ್ಮನ ನಂಬಿ ಏನೋ ಮನೇಲಿ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಇವರಿಂದ ಇಷ್ಟು ಮೋಸ ಆಗ್ತೈತೆ ನಮಗೆ ಅಂತ ಅನ್ನೋದು ಗೊತ್ತಿರಲಿಲ್ಲ. ನೋಡಿ, ನಮ್ಮ ಮನೇಲೆ ಇತ್ಕೊಂಡು ನಮ್ಮನ್ನ ಹೆಂಗೆ ಬೈಕೊಳ್ಳೋದು, ನಮ್ಮ ಅಮ್ಮನ ಹೆಂಗೆ ಬೈಕೊಳ್ಳೋದು, ಹೆಂಗೆ ಮಾಡ್ತಾ ಇದ್ದಾರೆ. ಅಲ್ಲ, ನನಗೆ ಇವತ್ತು ಜಾಗ ಕೊಟ್ರಲ್ಲ, ನನಗೆ ಮನೆ ಬಾಗಿಲು ಇರ್ಲಿಲ್ವಲ್ಲ ಅನ್ನೋದು ಒಂದು ಸ್ವಲ್ಪನೂ ಪರಿಜ್ಞಾನ ಇಲ್ಲ. ಯಾಕೆ ತಗೊಂಬತ್ತೀನಿ ತಡಿ. ಸುಮ್ಮನೆ ಹೋಗೆ. ನೀನು ಮಾತಾಡಬೇಡ. ನಿನಗೆ ಮುಂದಕ್ಕೆ ಮಾತಾಡೋ ಅಂತ ಕೆಲಸ ಏನಾದರೂ ಮಾಡಿದ್ಯೇನೆ? ದೊಡ್ಡ ಗನಂದಾರಿ ಕೆಲಸನ? ಅಲ್ಲ, ನನಗಿವತ್ತು ಮನೆ ಬಾಗಿಲು ಇರಲಿಲ್ಲ. ಇವತ್ತು ನನ್ನ ಮನೆಯಾಗ ಜಾಗ ಕೊಟ್ಟು ಏನು ಕೆಲಸ ಮಾಡಲಿಲ್ಲ ಅಂತಂದ್ರೂ ಬಿಡು, ಏನೋ ಮನೆ ಕೆಲಸ ಎಲ್ಲ ಮಾಡ್ಕೊಂಡತ್ತಾಗೆ ಉಂಡ್ಕೊಂಡತ್ತಾಗೆ ಹೆಂಗೋ ಚೆನ್ನಾಗಿರ್ಲಿ ಅಂತ ಹೇಳಿ ಪ್ರತಿಯೊಂದೂ ಎಲ್ಲ ನಾವು ನೋಡ್ಕೊಂಡು ಎಲ್ಲ ನಮಗೆ ಕಷ್ಟ ಆದರೂ ಪರವಾಗಿಲ್ಲ. ಎಲ್ಲಾದರೂ 100 ರೂಪಾಯಿ ಇಲ್ಲ ಅಂತಂದ್ರೆ ಎಲ್ಲಾದರೂ ಇಸ್ಕೊಂಬಂದು ಮನೆಯಾಗ ತರಕಾರಿ ತರೋದಾಗಿರ್ಬೋದು, ಎಲ್ಲ ಏನೇ ಆಗಿರ್ಬೋದು. ಎಂಥ ಒಂದೊಂದು ಟೈಮ್ನಾಗ ಎಲ್ಲರ ಹತ್ರ ದುಡ್ಡು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮ್ನಾಗ ದುಡ್ಡು ಇಲ್ದಾಗ ಯಾರ ಹತ್ರ ಆದರೂ ಇಸ್ಕೊಂಬಂದು ಎಷ್ಟು ಇದನ್ನು ಮಾಡಿದೀವಿ ನಾವು, ಎಷ್ಟು ಕಷ್ಟಕ್ಕಾಗಿದ್ದೀವಿ. ನಮ್ಮನ್ನೇ ಬೈಕಬೇಕಂತಂದ್ರೆ ನೀನು ಆ ಋತು ಆ ತನ್ವಿನ ಹೊಗಳ್ತಾಳೆ, ನಮ್ಮನ್ನು ಬೈಕಂಬ್ತಾಳೆ. ಎಂತೆಂಥ ಮಾತು ಬೈಕೊಂಡಿದ್ಯಾ ನಿನ್ನ ತಮ್ಮನ ತಂಗನ್ನ? ನಾವು ನೋಡ್ಕೊಂಡಿದ್ದಕ್ಕೆ ಇದೇನೆ ನೀನು ನಮಗೆ ಮರ್ಯಾದೆ ಕೊಟ್ಟಿದ್ದು? ಮೊನ್ನೆ ನಮ್ಮ ಸುಗುಣಜ್ಜಿ ಹೇಳ್ತು ಕಣಪ್ಪ, ನಾವೇ ಕೇಳಲಿಲ್ಲ. ಅವಜ್ಜಿ ಹೇಳೋ ಮಾತು ಕೇಳಿದ್ರೆ ನಾವು ಅವತ್ತೇ ಬುದ್ಧಿವಂತರ ಆಗ್ತಿದ್ವಿ. ಮ್ಯಾಕ್ ತೆಗೆದು ಎಸ್ತು ಬಿಟ್ಟು ಆ ಕಡೆಗೆ ತಗೊಂಡೋಗಿ ನಿನ್ನ ಆಚೆ ಅಂತ ಹೇಳ್ಬೇಕು. ಇನ್ಯಾವತ್ತು ನಮ್ಮ ಮನೆ ಅಂಗ್ಲ ತುಳಿಸ್ಬಾರ್ದು ಇವತ್ತೇನ. ಅಯ್ಯೋ, ಹಿಂಗೆ ಮೋಸ ಮಾಡಬಾರ್ದಪ್ಪ. ನೋಡ್ಕೊಂಡವ್ರೆ ಅನ್ನೋದು ಅವ್ರ ಮನಸ್ನಾಗ ಒಂದು ಸ್ವಲ್ಪನೂ ಇಲ್ವಲ್ಲ. ಅಲ್ಲ, ಈ ಥರ ಮಾಡೋದಕ್ಕೆ ಅವ್ರಿಗೆ ಮನ್ಸಾದ್ರು ಹೇಗೆ ಬಂತು? ಅಯ್ಯೋ, ಜನ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ ಭಾಷಾರು. ಇನ್ನೂ ಹೆಂಗೆ ಯಾರಿಗೆ ಬೇಕಾದ್ರೂ ಇವಾಗ ಮೋಸ ಮಾಡ್ತಾರೆ. ನಿಯತ್ತಿಲ್ಲ ಜನಕ್ಕೆ ಇವಾಗಿನ ಕಾಲದಲ್ಲಿ. ನಿಯತ್ತಿ ಕಾಲನೇ ಇಲ್ಲ ಅಂತ ಹೇಳ್ಬೋದು. ಕವನಕ್ಕ, ಈಗ ಮಾಡಬೇಡಿ ಪ್ಲೀಸ್. ನನಗೆ ಇವಾಗ ಎಲ್ಲ ಹೋಗ್ಲಿ ಹೇಳಿ ಪ್ಲೀಸ್ ಕವನಕ್ಕ. ನನ್ನ ಗಂಡ ಹೇಳ್ದ ಕಣಮ್ಮ, ನಾನೇನೇ ಕೇಳಲಿಲ್ಲ. ಬೇಡ, ಯಮ್ಮನ ಮನೆಗೆ ಇಕ್ಕೆ ಬೇಡ, ಆಚೆ ಕಳಿಸು ಅಂತ ಹೇಳ್ದ. ಇನ್ನೇನು ಮಾಡೋಕ್ಕಾಗುತ್ತೇನೋ ಬಿಡತ್ತಾಗೆ ಅಂತ ಹೇಳಿ ನಾನು ಕರ್ಕೊಂಬಂದು ಮನೆಯಾಗ ಇಕ್ಕೊಂಡಿದ್ಕೆ ನೋಡು ಇವತ್ತು ನಮ್ಮನ್ನೇ ಬೈಕೆ ಮಂಗಾದೆ. ನೋಡು, ನಮ್ಮ ಇಟ್ಕೊಟ್ಟು ನಾವೇ ಹೊಡೆಸ್ಕೊಂಡಂಗಾಯ್ತು ಇವತ್ತು. ನೋಡಿ, ಇನ್ನು ಎಷ್ಟು ಜಂಬ ಹಿಂಗೆ ಮಾತಾಡ್ತಾರೆ. ಯಪ್ಪ ಏನು ಮಾತುಗಳು! ಸಖತ್ ಜಂಬ ಐತೆ ಇವತ್ತಿಗೆ. ಇಷ್ಟೆಲ್ಲ ನಮಗೆ ಗೊತ್ತಾಗಿದ್ರು ಇನ್ನೂ ನಾನೇನು ಮಾಡಿಲ್ಲ ಏನೂ ಮಾಡಿಲ್ಲ ಅಂತಾಳೆ. ಸುಳ್ಳು ಹೇಳೋದು ಚೆನ್ನಾಗಿ ಕಲ್ತಿದ್ಯಾ ಕಣೆ ನೀನು. ತೆಗ್ದು ಎಸಿಯಮ್ಮ ಆಚಿಕೆ ಕೊಳಮ್ಮ. ಅಮ್ಮನ ಬ್ಯಾಗ ತಗೊಂಡು ಹೋಗ್ತಾ ಇರು. ಇನ್ನು ನಮ್ಮ ಮನೆ ಹೊಸ್ಲು ತುಳಿಬೇಡ ಯಾವತ್ತೂ. ನೀನು ನಮ್ಮನ್ನು ಮಾತಾಡಿಸ್ಬೇಡ. ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಿಂಗೆಲ್ಲ ಮಾತಾಡಿದ್ಯಲ್ಲ ನೀನು. ಸಂಬಂಧ ಇರೋಳಾಗಿದ್ರೆ ನೋಡು, ನಾನೆಲ್ಲ ಹಿಂಗೆ ಮಾತಾಡ್ಬೋದು ಅನ್ನೋದು ಸ್ವಲ್ಪ ನೀನು ಯೋಚನೆ ಮಾಡಿದರೆ ಹಿಂಗೆಲ್ಲ ಮಾತಾಡ್ತಾ ಇರಲಿಲ್ಲ ನನ್ನ ಬಗ್ಗೆ ನೀನು. ಅಯ್ಯೋ ಬಿಡು ನನ್ನ ತಾಯಿ. ಏನು ಅಯ್ಯೋ ಏನು ನಾನೇ ನಿನ್ನ ಮನೆಯ ಪುಕ್ಸಟ್ಟೆ ಮುದ್ದೆ ಉಂಡಿಲ್ಲ. ನಿನಗೂ ನಿನ್ನ ಗಂಡಗೂ ಮಕ್ಕಳು ಮರಿಗೆಲ್ಲನ ಸಾಕ್ರಿ ಮಾಡಿದ್ದೀನಿ. ಮನೆ ಕೆಲಸದವ್ರು ನಿಕ್ಕೊಂಡ್ರೆ 2,000 ಕೇಳೋರು ಗೊತ್ತಾ? 3-4 ಸಾವಿರ ದುಡ್ಡು ಕೇಳೋರು ತಿಂಗಳಿಗೆ ಕೆಲಸ ಮಾಡೋಕ್ಕೆ. ನಾನು ಮನೆ ಕೆಲಸದವ್ಳು ಮಾಡ್ದಂಗೆ ಮಾಡಿದ್ದೀನಿ. ಬರೀ ನೀವು ನೋಡ್ಕೊಂಡಿದ್ದೆ ಹೇಳ್ತೀರಾ, ನಾನು ಮಾಡಿರೋದು ಹೇಳಲ್ವಲ್ಲ. ಸುಮ್ಮನೆ ಹೋಗ್ತೀಯ. ಈಗ ಅವೆಲ್ಲ ಬೇಡ. ಈಗ ನೀನು ನೋಡ್ಕೊಂಡಿದ್ದೋ ನೀನು ಮಾಡಿದ್ದೋ ನಾವೇ ನೋಡ್ಕೊಂಡಿದ್ವೋ ಅದು ಏನಾಗೈತೋ ಗೊತ್ತಿಲ್ಲ, ಸೆಕೆಂಡ್ರಿ.
ಇವಾಗ ಯಾಕೆ ಸುಮ್ಮನೆ ನಮ್ಮ ಮನೇಲಿ ನೀನು ಇರೋದು ನಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಇರಬಾರ್ದು. ಒಳ್ಳೆ ಮಾತಲ್ಲಿ ಹೇಳಿ, ಒಳ್ಳೆ ಮಾತಲ್ಲಿ ಹೇಳಿದ್ವಿ ತಾನೆ ಹೋಗತ್ತೆ ಅಂತ. ಸುಮ್ಮನೆ ಬ್ಯಾಗ್ ತಗೊಂಡು ನಿನ್ನ ಪಾಡಿಗೆ ನೀನು ಹೊರಟೋಗಿದ್ರೆ ಯಾವುದೂ ಈ ಜಗಳನೇ ಬರ್ತಾ ಇರಲಿಲ್ಲ. ಇವರು ಹಿಂಗೆ ಆಚೆ ದಬ್ಬಕ್ಕೆ ದಬ್ತಾನೇ ಇರಲಿಲ್ಲ. ಆದರೆ ನೀವು ಮಾಡಿರೋ ಕೆಲಸಕ್ಕೆ ಇವತ್ತು ನೋಡಿ ಯಾವ ಥರ ಆಯಿತು ಅಂತ. ನೀವು ಸ್ವಲ್ಪ ತಿಂದ ಮನೆಗೆ ಕೇಡು ಬಯಸೋದ ಬಿಡಿ. ನೋಡ್ಕೊಂಡಿದ್ದಾರೆ ತಾನೇ ನಮ್ಮಮ್ಮ ಇವತ್ತು ನಿಮಗೆ ಎಷ್ಟು ನಿಯತ್ತಾಗಿ ನೋಡ್ಕೊಂಡವ್ರೆ. ನೀವು ನಿಯತ್ತಾಗಿಲ್ಲ ಬಿಡಿ. ಹೋಗೋ, ಹೋಗಿ ಆಚೆ. ಹೋಗಲ್ಲ, ನೀವು ಹೋಗು ಒಂದೆಟ್ಗೆ ಹೋಗ್ಬೇಕಾ? ನಾನು ಹೋಗಲ್ಲ. ಏನು ಹಿಂಗೆ ಮಾತಾಡ್ತಾ ಇದ್ರೆ ನಾನು ಸುಮ್ಮನಿದ್ದಂಗೆಲ್ಲ ಅಯ್ಯೋ ಬಿಡು ಮಾತಾಡಬಾರ್ದು ತಿರುಗಿಸಿ ಅಂತೇಳಿ ಎಷ್ಟು ಸುಮ್ಮನಿದ್ದಂಗೆಲ್ಲ ಯಾಕೋ ಜಾಸ್ತಿ ಮಾಡ್ತಾ ಇದ್ದೀರಾ ನೀವು. ಸಖತ್ತು ಒಂಥರ ಇದು ಮಾಡ್ತಾ ಇದ್ದೀರಾ ನನ್ನ ಮೇಲೆ. ಹಾಳದ್ ಮಾಡ್ಬಿಟ್ಟು ಇನ್ನು ಎಷ್ಟು ಜೋರು ಮಾಡ್ತಾರೆ ನೋಡು. ಏಯ್ ನೀನು ಮಾತಾಡಬೇಡ. ಓಹೋ, ಇವ್ರ ಪರ ವಹಿಸ್ಕೊಂಡು ಮಾತಾಡಕ್ ಬಂದವಳೆ. ಹೋಗಿ ಸುಮ್ಮನೆ, ಎಲ್ಲ ಗೊತ್ತೈತೆ ಎಲ್ಲ ಒಳ ಬಂಡವಾಳ ಏನೋ ಅಂತ. ಅವಳನ್ನ ಯಾಕೆ ಅಂತೀಯ? ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೋಗ್ತಾ ಇರು ಅಷ್ಟೇನೆ. ನೀನು ಇಲ್ಲಿ ನಮಗೆ ತೊಂದರೆ ಕೊಡಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ. ನಿನ್ನ ಪಾಡಿಗೆ ನೀನು ಹೋಗಿ ನಿನ್ನ ಪಾಡಿಗೆ ನೀನು ಇರೋದು ಕಲಿ ಅಷ್ಟೇನೆ. ನಿನ್ನ ಬ್ಯಾಗ್ ತೆಗ್ದು ಎಸ್ತೈತೆ, ನಿನ್ನ ಬಟ್ಟೆ ಬರೆ ಎಲ್ಲ ತುಂಬೈತೆ, ಹೋಗ್ತಾ ಇರೋ ತಾಂಡು. ಹೋಗಲ್ಲ ನಾನು, ಯಾಕೆ ಹೋಗ್ಬೇಕು? ಅಲ್ಲ ನೀವು ನೋಡಿ ಹೆಂಗೆ ಹೇಳ್ತಾ ಇದ್ರೆ ಹೋಗಲ್ಲ. ಇದೇ ಊರಾಗೆ ಮನೆ ಮಾಡ್ಕೊಂಡು ನಿಮ್ಮ ಕಣ್ಣೆದು ಇಲ್ಲೇ ಇರ್ತೀನಿ. ನನ್ನ ತಮ್ಮನ್ನು ಕರೆಸ್ತೀನಿ ಇಲ್ಲಿಗೇನೆ. ನೋಡು ಹೆಂಗಿರ್ತೀವಿ ನಿಮ್ಮ ಕಣ್ಣೆದು, ಇಲ್ಲೇ ಚೆನ್ನಾಗಿರ್ತೀವಿ. ಹೋಗಲ್ಲ, ನಾನಂತೂ ಊರು ಬಿಟ್ಟು ಹೋಗಲ್ಲ. ಯಾಕೆ ಹೋಗ್ಬೇಕು? ನೀವು ಹೇಳಿದ ತಕ್ಷಣ ಏನು ಊರೆಲ್ಲ ನೀವೇ ಕೊಂಡ್ಕೊಂಡಿದ್ದೀರಾ? ಏನೇನ್ರು ಬೇರೆ ಊರಿಂದ ಬಂದು ಸೇರ್ಕೊಂಡಿರೋಳು ಅಂತಾರೆ ನಿನ್ನ. ಊರಾಗೆ ಇರೋಳು ಅಂತ ಅನ್ನಲ್ಲ. ಬೇರೆ ಊರಿಂದ ಬಂದು ಇಲ್ಲಿ ಸೇರ್ಕೊಂಡವಳೆ ಅಂತಾರೆ. ಬೇರೆ ಊರಿಂದ ಬಂದು ಸೇರ್ಕೊಂಡ್ರೆ ನೀನು ಇದೇ ಊರಳಾಗಿದ್ರೆ ಬಿಡು ಅಂತೇಳಿ ಒಂದು ಬೆಲೆ ಕೊಡ್ತಾರೆ, ಇದೇ ಊರವ್ರೆ ಆಗಿದ್ರೆ. ಆದರೆ ಬೇರೆ ಊರಿಂದ ಬಂದು ಸೇರ್ಕೊಂಡ್ರೆ ಬಂದು ಸೇರ್ಕೊಂಡಿರೋರು ಅಂತ ಅಂದೇ ಅಂತಾರೆ. ಇನ್ನು ಮಾತಾಡ್ತೀಯ? ಸುಮ್ಮನೆ ಹೋಗೋದು ಕಲಿ. ನೀನು ಮಾತಾಡಬೇಡ. ನೀನು ಮಾತಾಡಿದ್ರೆ ಸರಿ ಹೋಗಲ್ಲ ನನಗೆ. ನೀನು ಏನಕ್ಕೆ ಮಾತಾಡೋದು? ನೀನೆಲ್ಲ ಫಿಟ್ಟಿಂಗ್ ಇಟ್ಟೇನೋ ಎಲ್ಲ ಇವಳಿಂದಲೇ ಆಗಿರೋದು ಅನ್ಸುತ್ತೆ. ಯಾರಿಂದಲೂ ಆಗಲಿ. ಈಗ ನಿನ್ನ ಬಂಡವಾಳ ಏನು ಅಂತ ನಮಗೆ ಗೊತ್ತಾಗೈತೆ. ನೀನು ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ. ನೀನು ಜಾಸ್ತಿ ಮಾತಾಡಬೇಡ. ಎಷ್ಟು ಮಾತಾಡಿದ್ರು ಅಷ್ಟೇನೆ. ನಾವು ಒಳ್ಳೆ ಮಾತಲ್ಲಿ ಹೇಳ್ತಾ ಇಲ್ವಾ ಹೋಗು ನಿನ್ನ ಪಾಡಿಗೆ ನೀನು ಅಂತ ಹೇಳಿ? ಸುಮ್ಮನೆ ಮಾತಾಡ್ತೀಯ ಮತ್ತೆ. ಇಲ್ಲೇ ಆದರೂ ಇರು, ನೀನು ಬೇರೆ ಊರಿಗಾದರೂ ಹೋಗು, ಅದೆಲ್ಲ ನಮಗೆ ಬೇಕಾಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ, ನಾವು ದುಡ್ಕೊಂಡು ತಿಂತೀವಿ. ನಾವು ದುಡಿಬೇಕು ಅನ್ನೋದು ನಮಗೆ ಮನಸ್ಸಿಗೆ ಬಂದ್ಬಿಟ್ಟೈತೆ. ನಾವು ದೊಡ್ಡಪ್ಪರು ಜಗಳನೇ ಆಡ್ತಿರ್ಲಿಲ್ಲ, ಅದಕ್ಕೆಲ್ಲ ಕಾರಣನೇ ನೀನು. ಮತ್ತೆ ಇಲ್ಲದ್ದು ಹೇಳ್ಕೊಡಾಳು. ಇವಳು ಮಾತು ಕೇಳ್ಕೊಂಡೆ ಮತ್ತೆ ನಾನು ಪ್ರೀತಿ ಮೇಲೆ ಅವಳ ಮೇಲೆಲ್ಲ ಜಗಳ ಮಾಡ್ಕೊಂಡಿದ್ದು. ಸುಮ್ಮನೆ ನಾವು ಯಾವತ್ತೂ ಜಗಳ ಮಾಡ್ಕೊಂಡಿರ್ಲಿಲ್ಲ. ಅಂದರೆ ಇವಳು ಬಂದಾಗಿಂದಲೇ ಅದು ಇದು ಹೇಳ್ಕೊಟ್ಟು ಇದು ಮಾಡಿದ್ಲು. ಅಣ್ಣ ತಮ್ಮಗಳು ದೂರ ಆಗಲಿ ಎಂಬುದೇ ಇವಳಿಗಿರೋದು. ವಾರ್ಗಿತ್ತೇರು ಅಣ್ಣ ತಮ್ಮಗಳು ದೂರ ಆದರೆ ಇವಳಿಗೆ ಚೆನ್ನಾಗೆ. ನೀನು ಬಂದಾಗಿಂದಲೇ ಕಣೆ ನಾನು ಪ್ರೀತಿ ಗಾನವಾಗಿದ್ವಿ. ನೀನು ತಾರ ತೆಗಡಿ, ನಿನ್ನ ಬುದ್ಧಿ ಸರಿ ಇಲ್ಲ. ಒಳ್ಳೆ ಬುದ್ಧಿನೇ ಇಲ್ಲ ನಿನ್ನ ಹತ್ರ. ನೀನು ಯಾವತ್ತೂ ನೀನು ಬದಲಾಗಲ್ಲ. ಹೋಗೆ ನೀನು ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಗೊತ್ತಾಯಿಲ್ಲ. ಹೋಗಲ್ಲ ಅಂತ ಹೇಳ್ತಿಲ್ವಾ? ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ನಾನಂತೂ ಎಲ್ಲೂ ಹೋಗಲ್ಲ ಅಂದರೆ ಹೋಗಲ್ಲ ನಾನು. ನೋಡೋಳು ಮಾತಾಡೋದ. ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಇದಕ್ಕೆ ಏನು ಹೇಳ್ಬೇಕು ಏನೋ ಒಂದು ಅರ್ಥ ಆಗಲ್ಲ. ಇಲ್ಲಿ ನೋಡಿಲಿ, ಫಸ್ಟು ನೀನು ಸರಿಯಾಗಿರೋದು ಕಲಿ. ಯಾವತ್ತೂ ತಿಂದ್ಕೊಂಡು ಉಂಡ್ಕೊಂಡು ಚೆನ್ನಾಗಿತ್ಕೊಂಡು ಅವ್ರ ಮನೆಯಾಗ್ಲವ್ರ ಮೇಲೇ ಕೇಡು ಬಯಸೋದಲ್ಲ. ನೀನು ಬಂಡವಾಳ ಹಿಂಗೆ ಎಂಬುದು ಗೊತ್ತಿದ್ರೆ ಇನ್ಯಾವತ್ತೂ ನಮ್ಮ ಮನೆಯಾಗ ಇಕ್ಕಂಬ್ತಾ ಇರಲಿಲ್ಲ. ನೀನು ನಡಿ ಆಚೆ ಅಂತೇಳಿ ಆಚೆ ಕಳಿಸ್ಬಿಡ್ತಿದ್ದೆ. ನಿನಗೇನಾಗೋದು ಏನೋ ಗೊತ್ತಿಲ್ಲ. ಏನೋ ನಾವು ಬಿಡು ಅಂತ ಸುಮ್ಮನಾಗಿದ್ದೀವಿ, ಅರ್ಥ ಮಾಡ್ಕೊಂಬಿಲ್ಲ. ನಮ್ಗೆ ಇವಾಗೆಲ್ಲ ನಿನ್ನ ಬಂಡವಾಳ ಏನು ಅಂತ ಇವಾಗ ಅರ್ಥ ಆಯಿತು. ಮುಂಚೆಗೆ ಅರ್ಥ ಆಗಿದ್ರೆ ಅದ್ರ ಖಾತೆನೇ ಬೇರೆ. ಒಂದು ದಿವಸನೂ ಇಟ್ಕೊಂಬ್ತಾ ಇರಲಿಲ್ಲ. ನಡಿ ಆಚೆ ದುಡ್ಕೊಂಡು ತಿನ್ನೋಗೆ ಕೈ ಕಾಲು ದಿಂಬು ಇದ್ದಾವೆ, ಹೋಗಿ ದುಡ್ಕೊಂಡು ತಿನ್ನೋ, ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ದುಡ್ಕೊಂಡು ತಿನ್ನು ಅಂತ ಹೇಳ್ತಿದ್ವಿ. ನಿನ್ನ ಥರ ನಾವು ಇದು ಮಾಡ್ತಿರ್ಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವಳು ಬುದ್ಧಿ ಏನಂತ ಇವಾಗ ಗೊತ್ತಾಯಿತು. ಅಲ್ಲಿ ಇನ್ನೂ ಎಷ್ಟು ಸುಳ್ಳು ಹೇಳಿದ್ಲು. ಬಂಡವಾಳ ಎಲ್ಲ ಬಯಲು ಮಾಡೋದಕ್ಕೆ ಅವಳಿಗೆ ಸ್ವಲ್ಪ ತಣ್ಣಗಾಗ್ಬಿಟ್ಲು. ನೋಡು ನಿನ್ನ ಬಂಡವಾಳ ಎಲ್ಲ ಇಲ್ಲಿ ಗೊತ್ತಾಗ್ತೈತೆ ಅಂತ ಎಲ್ಲ ಫೋನಲ್ಲೆಲ್ಲ ತೋರಿಸಿ 4 ಬಾರಿಸಿದಕ್ಕೆ ಆವಾಗ ಇವಳಿಗೆ ಸಮಾಧಾನ ಆಗೈತಿ. ಏನೋ ಒಂಥರ ತುಂಬ ಮೆರಿತಾ ಇದ್ಲು. ಹಿಂಗಂಬದು ಗೊತ್ತಿರಲಿಲ್ಲ. ಏನೋ ನನ್ನ ತಮ್ಮನೆಂತಿ ಬಿಡು ಮನೆ ಇಲ್ಲ ಅಂತೇಳಿ ನಾನು ಹಿಂಗೆ ಅಂದ್ಕೊಂಡಿದ್ದೆ. ಆದರೆ ಇವಳು ನನಗೆ ಮೋಸ ಮಾಡ್ತಾ ಇದ್ದಾಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವಾಗೆಲ್ಲ ಇವಳು ಬಂಡವಾಳ ಎಲ್ಲ ಗೊತ್ತಾಯಿತು ನನಗೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.